ವಿಡಿಯೋ ಮಾಡ್ತಾ ಇರೋದು ನನ್ನ ಹೆಂಡತಿ. ಎಲ್ಲದಕ್ಕೂ ಬಿಡಿಸಿ ಹೇಳ್ತೀನಿ ಯಾಕೆ ಅಂತ. ಅವಳು ಯಾಕೆ ಮಾಡ್ತಾಳೆ ಪಾಪ. ನಾನು ಎಲೆಕ್ಷನ್ ಅಲ್ಲಿ ಗೆದ್ದೆ, ಸೋತಕಂದ್ ಬನ್ನಿ. ಅದೇ ಯೂಟ್ಯೂಬ್ ಚಾನಲ್ ಕಣ್ ಕಾಣಲ್ವ ನಿಮ್ಗೆ? ಅಯ್ಯೋ ಮತ್ತೆ ಹಂಗೂ ಯೂಟ್ಯೂಬ್ ಚಾನಲ್ ಅಂತ ಗೆಸ್ ಮಾಡೋರಲ್ಲ ಗುರು. ಖುಷಿ ಆಗಿದೆ. ಹೆಸರೇನು? ವಿಜಯ್ ಕುಮಾರ್. ನಿಮ್ಮ ನಂಬರ್ ಐತೆ ನೋಡ್ರಿ, ತೋರಿಸ್ತೀನಿ. ಇಲ್ಲ ನಿಮ್ದು. ಚಂದನ್ ಗೌಡ ಹತ್ರ ಸೇವ್ ಮಾಡ್ಬಿಟ್ಟಾರೆ. ನಿಮ್ದೇ ನಂಬರ ನೋಡಿ. ನಂದೇ ನಂಬರ್ ಪಕ್ಕ. 9844833844. ಯಾರು ಗೊತ್ತಾಯ್ತಾ? ಯಾರು? ಸಾಕ್ಬಿಡಮ್ಮ, ನನ್ ಬದುಕಿದ್ಕು ಸಾರ್ಥಕ ಆಯ್ತು. ಅದು ಯಾರಿರ್ಬೋದು ನೋಡೋಣ ಹೇಳು. ನೀವು ಮದ್ವೆ ಆದಂತರ ನನಗೆ ಲಗ್ನ ಪತ್ರಿಕೆ ಕೊಟ್ಟ. ಅಪ್ಪ ನನಗೆ ಒಬ್ನೇ ಯಾವ ಊರಿಗೆ ಅಂತ ಲಗ್ನ ಪತ್ರಿಕೆ ಕೊಡ ನಮ್ಮ ತಪ್ಪಿ ನಿನಗೆ ಗೌರ್ಮೆಂಟ್ ಕೈ ಹಿಡಿಲಿಲ್ಲ, ಯಾರು ಕೈ ಹಿಡಿಲಿಲ್ಲ ಅಂತಂದ್ರೆ ನನ್ ಕೈಲಿ 1 ತಿಂಗಳು ಸಂಬಳ ತಂದ್ಬಿಟ್ಟು ಹಾಕ್ತೀನಿ. ನನ್ ಕೈಲಿ ಏನಾಗುತ್ತೆ ಒಂದ್ ಚಿಕ್ಕದಾಗ ಪುಡ್ದಾಗ ಮಾಡ್ಕೊಡ್ತೀನಿ. ಹೀರೋ ಇದು ಬಿಡು. ಬಂದು ಈ ತರ ಏನಾದ್ರು ಮಾಡ್ತಾ ಇದೀವಿ ಅನ್ನೋದನ್ನ ಮಾಡಿದ್ರೆ ಇವೆಲ್ಲ ವಿಡಿಯೋ ಮಾಡ್ಬೇಕಾಗ್ರು, ಇವೆಲ್ಲ ತೋರ್ಸ್ಕೋಬೇಕಾಗ್ರು ಅನ್ನೋರು ಕೆಲವ್ರು ಅವ್ರೆ. ಈ ತರ ಏನೂ ಮಾಡದೆ ಹೆಚ್ಚು ಕಡಿಮೆ ಇವತ್ತಿನವರೆಗೆ ಇದು ಸೇರಿ 20ನೇ ಊರು ನಾನು ಕೇರ್ಪೇಟೆಗೆ ಬಂದು ಭೇಟಿ ಕೊಟ್ಟಿರೋದು ಸೋತ ನಂತರ. ಎಷ್ಟೋ ಊರುಗಳಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ತರ ಬಂದು ಮಾತಾಡ್ಕೊಂಡು ನಾನು ಬರ್ತೀನಿ, ಹಿಂಗ್ ಮಾಡೋಣ ಹಿಂಗೆಲ್ಲ ಮಾಡೋಣ ಅಂತ ನಿಂತ್ಕೊಂಡಿದ್ದೀನಿ. ಕಾರಣ ಏನು ಗೊತ್ತಾ? ಒಬ್ಬ ವಿಡಿಯೋ ಮಾಡೋನ್ಗೂ ನನ್ನ ಜೊತೆ ಕರ್ಕೊಂಬಂದು ಸಂಬಳ ಕೊಡ್ತೀನಿ, 25,000 ಬೇಕು. ನಾನು ದುಡಿತಾರೆ 50,000 25,000 ರೂಪಾಯಿ ಒಂದು ಸಂಬಳ ಕೊಟ್ಬಿಟ್ಟು ನಾನು ಏನು ಬದುಕನೆ ನಗ್ತಾವಳ ಪಾಪ ನಾಚ್ಕೊಂಡು. ನೋಡಲಿ ಹೋಗ್ತಾವಳ ಕಡೆಗೆ. ಬಾರೇ ಪರವಾಗಿಲ್ಲ ಬಂದು ಮಾತಾಡ್ಬಾ, ನೀನೇ ತಾನೇ ಜಾಸ್ತಿ ಇದ್ ಮಾಡಿದ್ದು, ಹಿಂಗೆಲ್ಲ ಬೈತಾರೆ ಅಂತ. ಬಾಯ್ಲಿ 1 ನಿಮಿಷ. ಕಳ್ಳ ಅವ್ನು ಯಾವನ್ರಲ್ಲ ಕಮೆಂಟ್ ಆಗ್ತಾವ್ ಕಳ್ಳ ಅಂತ ನನಗೆ. ಯಾವಂತವಾರ 10 ಪೈಸಾ ತಿಂದಿದ್ದೀನ, ಇಲ್ಲ ಯಾವಂತವರ ಕೈ ಚಾಚ್ಕೊಂಡಿದಾರೆ ಎಲೆಕ್ಷನ್ ನಿಂತಿದ್ನ, ಇವತ್ವರ್ಗುನು ಯಾವನ ಹತ್ರನು ಕೈ ಚಾಚೋಗಿಲ್ಲ. ಇನ್ನೊಂದ್ಸಲ ಕಳ್ಳ ಗಿಳ್ಳ ಅನ್ನೋ ಕಮೆಂಟ್ ಏನಾರು ಬಂದ್ರೆ ನಾನು ಅದೇ ಜಾಗಕ್ಕೆ ಬಂದು ನಿಂತ್ಕೊಂಡು ನಾನು ರಿಯಾಕ್ಟ್ ಮಾಡ್ಬೇಕಾಗುತ್ತೆ. ನಿಯತ್ತಾಗಿರೋರು ಕೋಪ ಜಾಸ್ತಿ ಅಂತೆ. ನಮ್ಮ ಹೆಂಗಸ್ರೆ ನಾನು ವಟ ವಟ, ಅವಳು ಪಟ ಪಟ. ಚಂದನ್ ಗೌಡಂಗ್ ಓಟ್ ಹಾಕ್ಬೇಕು. ಇನ್ನು ಚಿಕ್ಕ ಹುಡುಗ ಎಲೆಕ್ಷನ್ ನಿಂತದೆ ಅಂತ ಅನ್ಬಿಟ್ಟು ಎಷ್ಟೋ ಜನ ಮಾತಾಡಿದ್ರು ಕಣ. ಅಜ್ಜಿಯ ಪರಿಸ್ಥಿತಿ ಹೇಗಿತ್ತು ಇವತ್ತಿಗೂ ಹಂಗೆ ಇದೆ. ಅಜ್ಜಿ ನಾನು ಮಾತು ಕೊಟ್ಟಿದ್ದೆ ಅಲ್ವಾ ನಿನ್ಗೆ, ನಾನು ಬತ್ತೀನಿ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದೆ. ಅಜ್ಜಯ್ ಆರಾಮಾಗಿರೋ 1 3 ತಿಂಗಳೇನು ನಾನು ಬರ್ತೀನಿ ಮತ್ತೆ, ಆಯ್ತಾ? ಆರಾಮಾಗಿರೋ. ಈಗ 5 ವರ್ಷದಲ್ಲಿ ಗೆದ್ದಿದ್ದಾರು, 10 ವರ್ಷ ಆಯ್ತು ಗೆದ್ದಿದ್ದಾರು. ಅಲ್ಲಿ ಬಂದಿತ್ತು ಫೋಟೋ ನೋಡ್ಕೊಂಡಿದ್ರು ಈ ಚರಂಡಿ ಅಲ್ಲಿ ಗೆದ್ದಿದ್ದಾರೆ ಬೇಡ ಅಂದ್ಬಿಟ್ರು. ನಾನು ಒಳಗಡೆ ಒಂದು ಗಮನಿಸ್ದೆ, ತಟ್ಟೆ ಲಿಂಗ ಹಿಡ್ಕೊಂಡು ಪೂಜೆ ಮಾಡ್ತಾ ಇದ್ದಿ. ಆ ಪರಮೇಶ್ವರನೇ ನಿನ್ ಕಾಪಾಡ್ತಾನೆ. ಯಾವ್ದಾದ್ರು ರೂಪದಲ್ಲಿ 3 ತಿಂಗಳು ಏನೋ ಒಂದಾಗುತ್ತೆ. ಆರಾಮಾಗಿರೋ. ಭಗವಂತ ನಮಗೆ ಶಕ್ತಿ ಕೊಡ್ಲಿ. ಕೊಡ್ಲಿಕ್ಕನಪ್ಪ ಭಗವಂತ. ಸರಿನಾ? ಬೇಜಾರು ಮಾಡ್ಕೋಬೇಡ ಅಜ್ಜಿ, ಹೋಗ್ಬೇಡ, ಆರಾಮಾಗಿರೋ. ಹತ್ರ ಏನು ಕೇಳಾಗತ್ತಿಲ್ಲ. ಬಿಡಿ ಸೀಟ್ ಬೆಲ್ಟ್ ತೆಗೆದುಬಿಡಿ. ಅವ್ರ ಮನೆಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಅವ್ರು. ನಿಮ್ಗೆ ನೆಂಟ್ರಲ್ಲ ಇದು ಗೊತ್ತಾ? ನಾನು ಎಲೆಕ್ಷನ್ ನಿಂತಿದ್ದಾನೆ ಚಂದನ್ ಗೌಡ ಅಂತ. ಒಬ್ರು ಅಜ್ಜಿ ಮನೆ ಇತ್ತಲ್ಲ, ಇಲ್ಲಿ ಏನೋ ಬಿದು ಇರದ ಅಜ್ಜಿ. ಎಲ್ಲಿ ಮನೆದು? ಎಲ್ಲಕ್ಕ? ಲಿಂಗಾಯತ್ ಅನ್ಸುತ್ತೆ, ಶಿವನ್ ಪೂಜೆ ಮಾಡ್ತಿರಲ್ಲ. ಮಾದೇವಮ್ಮನ ಎಲ್ಲಿ ಮನೆ? ಯಾರ ತೋರ್ಸಿರಾ? ಇದಾರ ಒಮ್ಮೀಗ ಯಾರೋ ಒಂದ್ಸಲ ತೋರ್ಸಿರ ಅಂತ. ನಾನೇ ಎಲೆಕ್ಷನ್ ನಿಂತಿದ್ದು. ಎಲೆಕ್ಷನ್ ನಿಂತಿದ್ರಲ್ಲ ಅಮ್ಮನ ಮನೆ ನೋಡಿದ್ನಲ್ಲ, ಹೆಂಗೈತಿ ಪರಿಸ್ಥಿತಿ ಏನು, ಪಂಚಾಯತಿ ಕಡೆ ಮಾತಾಡೋಣ ಅಥವಾ ಏನಾರ ಆರೆ ಕೈಯಲ್ಲಿ ಒಂದ್ಸಲ ಹಾಕಿ ಏನಾರ ಮಾಡಿಸ್ಕೊಡೋಣ ಅನ್ಕೊಂಡು ನಾನು ಎಲೆಕ್ಷನ್ ಅಲ್ಲಿ ಗೆದ್ದೆ, ಸೋತಕಂದ್ ಬನ್ನಿ. ಅದೇ ಯೂಟ್ಯೂಬ್ ಚಾನಲ್. ಏನಣ್ಣ ಹಂಗ ಮುಂದಕ್ಕೆ ನಿಂತ್ಕೊಳಕ್ ಮಾಡ್ತಿರೋದಾ? ಆರಂಭದಲ್ಲಿ ಬಂದ್ರೆ ಹಿಂಗೆ, ಸೋತ್ ಮೇಲೆ ಬಂದ್ರೆ ಹಿಂಗೆ. ಮುಂದಕ್ಕೆ ನಿಂತ್ಕೊತೀನೋ ಬಿಡ್ತೀನೋ ಗೊತ್ತಿಲ್ಲ. 5 ವರ್ಷ ಐತೆ ಮಾತು ಕೊಟ್ಟಿದ್ದೀನಿ ನಿಂತ್ಕೊಂಡಿದ್ದಾಗ, ಅದನ್ನ ಉಳಿಸ್ಕೊಳಕ್ ಬಂದಿದ್ದೀನಿ ಅಷ್ಟೇ. ಮುಂದಕ್ಕೆ ಗೊತ್ತಿಲ್ಲ 5 ವರ್ಷಕ್ಕೆ ಯಾರು ಬದುಕಿರ್ತೀವಿ ಯಾರಿಲ್ಲ. ನಿಂತ್ಕೊಳ್ಳಿ ಹಾಕ್ತೀವಿ. ಸತಿಲೂ ನಿಮ್ಗೆ ಹಾಕಿರೋದು, ಈ ಮುಂದಿನ ಸತಿ ನಿಂತ್ಕೊಂಡ್ರು ನಿಮ್ಗೆ ಹಾಕೋದು. ಬನ್ನಿ. ಕಣ್ ಕಾಣಲ್ವ ನಿಮ್ಗೆ? ಅಯ್ಯೋ ಮತ್ತೆ ಹಂಗೂ ಯೂಟ್ಯೂಬ್ ಚಾನಲ್ ಅಂತ ಗೆಸ್ ಮಾಡೋರಲ್ಲ ಗುರು. ಖುಷಿ ಆಗಿದೆ. ಹೆಸರೇನು? ವಿಜಯ್ ಕುಮಾರ್. ಏನು ಓದಿದ್ರಾ? ಇಲ್ಲ ಅಂಧರ ಶಾಲೆಲ್ಲ ಎಲ್ಲಿ?
ಹಾಸನ. ಹಾಸನಲ್ಲಿ ಡಿಗ್ರಿ ಯಾವುದು? ನಾನು ಇದು BA ತಗೊಂಡಿದ್ದೆ. BA. ಥ್ಯಾಂಕ್ ಯು. ನಾನು ಮಾಮೂಲಿ ಕಣ್ಣಿಗೆ ಇದು ಹುಣಸೆ ಎಷ್ಟಿದ್ರಲ್ಲ ಇಲ್ಲ ಕಾಣಿಸಲ್ಲ ಒಂಚೂರು. ನಿಮ್ಮ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀನಿ. ಹೆಂಗ್ ಗೊತ್ತಾಗುತ್ತೆ ನಿಮಗೆ ಸಬ್ಸ್ಕ್ರೈಬ್ ಆಗಿರೋದಂತೆಲ್ಲ? ನಮ್ಗೆ ಗೊತ್ತಾಗುತ್ತೆ. ಕೇಳ್ತೀರಿ? ಮೊಬೈಲಲ್ಲಿ ನಿಲ್ಸ್ಕೊಂಡಿದ್ದೀನಿ ಹಂಗಾಗಿ ಇದು ಮಾಡೋದು. ಈಗ ಗೊತ್ತಾಗುತ್ತೆ ಎಲ್ಲ ನಡೆಯೋದು? ಇಲ್ಲ ಅಂದರೆ ತಿರ್ಗಾಡೆ ಅಭ್ಯಾಸಲ್ಲಿ ನೋಡಿ ತೋರಿಸ್ತೀನಿ. ಏನು ತೋರಿಸ್ತೀರಿ ಅಂತ? ಈಗ ಮೊಬೈಲ್ ಹೆಂಗೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಹೇಳ್ರಿ. ಹಂಗೆ ಬಾಮ ಶೂಟ್ ಮಾಡ್ಕೊ. ಹೆಂಗೆ ಮಾಡ್ತಾರೆ ನೋಡೋಣ. ಈಗ ನೋಡಿ ಹೀಗೆ ಈಗ ತಡ್ರಿ ತೋರಿಸ್ತೀನಿ. ನಿಮ್ಮದು ನಿಮ್ಮ ನಂಬರ್ ಐತೆ ನೋಡ್ರಿ ತೋರಿಸ್ತೀನಿ. Selected. Recent. Contacts. Selected. Quit contact for BN Jiran. Quit contact for Bank of. Quit contact for Maria. Capital C. Quit contact for Jantan Quota. ಇಲ್ಲ ನಿಮ್ಮದು Quit contact. Play bud. Contacts. Navigate. ಅಬ್ಬಾ ಬಾ 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 ಚಂದನ್ ಗೌಡ ಹತ್ರ ಸೇವ್ ಮಾಡ್ಬಿಟ್ಟಾರೆ. ನಿಮ್ಮದೇ ನಂಬರ ನೋಡಿ ಇದು. ನಂದೇ ನಂಬರ್ ಪಕ್ಕ 9844833844. ಅಬ್ಬಾ ಬಾ 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 ಸ್ಮಾರ್ಟ್ ಗುರು. ನಮಿಗೂ ಇಲ್ಲ ಗುರು ಅನಾಲಿಡ್ಸು. ನಿಮ್ಗೆ ಈ ಸತ್ ನಿಂತಿದ್ದಾಗ ನಿಮ್ಗೆ ಓಟ್ ಹಾಕಿದ್ದು ಅಲ್ಲಿ ಬ್ರೈಲ್ ಲಿಪಿಲಿ ಇರುತ್ತೆ ನಂಬರು. ಬ್ರೈನ್ ಲಿಪಿ. ಅಲ್ಲಿ ಚೆನ್ನಾಗಿದ್ರೆ ಯಜಮಾನ್ರೆ. ಯಾವ್ದು? ಕಬ್ಬನ್ ಜೊಲ್ಲೆ. ನಾನೇ ರೋಡ್ ಮಾಡ್ತೀನಿ ಅಂತ ಹೇಳಿದ್ನಾ? ನೀವು ಹೇಳಿದ್ರಲ್ಲ ಗೆಲ್ಲಿಸ್ತೀನಿ ಮಾಡ್ಸಿ ಅಂತ. ಮತ್ತೆ ಹೆಂಗ್ ರೋಡ್ ಮಾಡ್ತಾನೆ ನೋಡಿ, ಪರವಾಗಿಲ್ಲ. ಹೆಂಗ ನಾವೆಲ್ಲ ನಿಮ್ಗೆ ನೋಡೋಣ. ನಾಳೆ ಬೆಳಗ್ಗೆ ನಿಮ್ ಜಗ್ಲಿ ಸರಿ ಮಾಡಿಸ್ಕೊಬಿಡಿ ಪೂರ್ತಿ. ದುಡ್ಡು ಬೇಕು ಅಂತೀರಿ, ರೋಡ್ಗೆ ಎಷ್ಟು ಬೇಕು ಮತ್ತೆ? ನಮ್ಗೆ ಇನ್ನೇನು ಬೇಡಿ. ಆ ದೇವಸ್ಥಾನದಿಂದ ಅಲ್ಲಿಂದ ರೋಡ್ ಇದು ಯಾರೇ ಬರ್ಲಿ ಊರಲ್ಲೆಲ್ಲ ಒಗ್ಗಟ್ಟಾಗಿ ಗೆದ್ದಿರೋ ಹತ್ರ ಬನ್ನಿ, ನಾನು ಬರ್ತೀನಿ, ಪ್ರಶ್ನೆ ಮಾಡೋಣ ಅಲ್ವಾ? ಈ ಗೆದ್ದಿರೋರು ಎಲ್ಲ ಆ ಕಡೆ ಎಡೆ ಕೊಡ್ಕೊಂಡು ತಿರ್ಗಾಡಲ್ಲ. ನಂಗೆ ಗೊತ್ತಿಲ್ಲ ಯಾರು ಅಂತ. ಅಜ್ಜಿ ಮನೆಗೆ ಒಂದು ಮಾತು ಹೇಳಿದೆ ನಾನು. ಇವ್ರು ನಿಮ್ಸ್ರ ನನ್ನ ಹೆಂಡತಿ ಮದುವೆ ಆಗಿತ್ತು ಆಗ್ಲೇ. ಈಗ 2 ತಿಂಗಳಾಯ್ತು ಮದುವೆ ಆಗಿ. ನನ್ ಮದುವೆ ಹೇಳಿವ್ರೆ. ಮದ್ವೆಗೆ ಒಂದು ವಿಡಿಯೋ ಮಾಡಿ ಎಲ್ಲಾರನು ಕರೆದಿದ್ದೆ. ಮನೇಲಿ ಹಾಳಾಗ್ಬಿಡ್ತಾನೆ ಹಿಂಗೆ ತಿರ್ಕೊಂಡು ಅಂದ್ಬಿಟ್ಟು ಮದುವೆ ಮಾಡ್ಬಿಟ್ರು. ಬೆಳಿತೀರಿ ನೀವು ಒಳ್ಳೇದು. ಏನ್ ಬೆಳಿತೀನೋ ಏನ್ ಬೆಳೆಸಿರೋ. ಇವ್ರು ಯಾವ್ರವರು? ಇವು ನಾಗಮಂಗ್ಲ ಅಂದ್ರೆ ಬೋಗದೈತಲ್ಲ ಅಲ್ಲಿ ವಿಡಿಯೋ ಮಾಡ್ತಾ ಇರೋದು ನನ್ನ ಹೆಂಡತಿ. ಎಲ್ಲದಕ್ಕೂ ಬಿಡಿಸಿ ಹೇಳ್ತೀನಿ ಯಾಕೆ ಅಂತ. ಅವಳು ಯಾಕೆ ಮಾಡ್ತಾಳೆ ಪಾಪ ಅಂತ. ಯಜಮಾನ್ರೆ ಮಾಡಿಸ್ತೀನಿ ನಾಳಿಕೆ ನಾಡ್ದು ಅಂತ ನಾನು ಸುಳ್ಳು ಹೇಳಿಕ್ಕಿಲ್ಲ. ನನ್ನ ಕೈಲಿ ರೋಡ್ ಮಾಡ್ಸಕ್ಕಂತೂ ಹಾಕಿಲ್ಲ. ಅದಕ್ಕೆಲ್ಲ ಅಧಿಕಾರ ಬೇಕು, ದುಡ್ಡು ಬೇಕು, ಕೋಟಿ ಅನುದಾನ ಬೇಕು. ನಾನು ದುಡಿಯೋದು ತಿಂಗಳು 30-40 ಸಾವಿರ. ನಾನು ಎಂತ ಅಬ್ಬಬ್ಬಬ್ಬ ಶ್ರೀಕೃಷ್ಣ ಪರಮಾತ್ಮ ಸಿಕ್ತ. ನವಿಲು ಬೆರೆಸ್ಕೊಡ್ರೆ ಹೆಂಗಮ್ಮ ಇದ್ದೆ? ಯಾರು ಗೊತ್ತಾಯ್ತಾ? ಯಾರು? ಬದುಕಿದ್ಕು ಸಾರ್ಕಾಯ್ತು. ಎಲೆಕ್ಷನ್ ನಿಂತಿದ್ಕು ಸಾರ್ಕಾಯ್ತು ಬಿಡಮ್ಮ. ನಾನು ಹೆಂಗಿದೀವಲ್ಲಿ? ಹಿಂಗೆ ಇವನೇ ನೋಡಪ್ಪ. ಅವತ್ತು ಹೆಂಗಿದೆ ಇವತ್ತು ಹಂಗೆ ಇದೆಯಾ? ಯಾವತ್ತು ಯಾವ ಮಟ್ಟದಲ್ಲಿದ್ದ ಅದೇ ಮಟ್ಟದಲ್ಲಿ ಇದ್ದೀನಿ. ಇವತ್ತು 8 ದಿವಸದಲ್ಲಿ ಒಬ್ಬ ಹೇಳ್ದ ಏನಂತ? ಹಿಂಗೆ ಬರ್ತಾರೆ. ಯಾರು ಬರ್ತಾರಂತ? ನೀನು. ನಾನು ಫೋನ್ ಮಾಡಿ ಹೇಳಿದೆ ಅವನ್ಗೆ. ಮತ್ತೆ ಬರ್ನಿರ್ವಲ್ಲ ಅಂತ ಬಂದಲ್ಲ. ಯಾರು? ಅದು ಯಾರಿರ್ಬೋದು ನೋಡೋಣ ಹೇಳು. ನೀವು ಮದ್ವಾದಂತಾರ ನನಗೆ ಲಗ್ನ ಪತ್ರಿಕೆ ಕೊಟ್ಟ. ಅಪ್ಪ ನನಗೆ ಒಬ್ರು ಯಾವ ಊರಿಗೆ ಅಂತ ಲಗ್ನ ಪತ್ರಿಕೆ ಕೊಡ ನಮ್ಮ ನನ್ನ ಒಬ್ಳಿಗೆ ಕೊಡಿವ. ಒಬ್ಳಿಗೆ ಅಕ್ಕ ಏನಾಯ್ತು ಗೊತ್ತಾ? ಒಂದು 15 ದಿನದಲ್ಲಿ ಮದ್ವೆ ಹಿಂಗ್ ಆಗೋಯ್ತು. ಹಿಂಗೆ ಆಗ್ಬಿಡ್ಬೇಕು, ಈ ಲಗ್ನದಲ್ಲೇ ಮಾಡ್ಬಿಡೋಣ ಅಂತ ಮನೇಲೆಲ್ಲ ಮಾಡ್ಬಿಟ್ರ. ಒಂದು ವಿಡಿಯೋ ಮಾಡ್ಬಿಟ್ಟು ಎಲ್ಲಾರನು ಒಟ್ಟಿಗೆ ಕರೆದ್ಬಿಟ್ಟೆ. ಹೇಳ್ತಾರೆ ನಿಂಗ್ ಬರೀಕಿಲ್ಲ ಪಾಪ. ನಾನು ಹೇಳಿದೆ ಯಾರು ತಲುಪಿಸಿ ಹೇಳಿ ಅಂತ. ಏನ್ ಮಾಡೋಣ ಬಿಡಿ ಒಂದಿನ ಯಾವ ತರ ಅವನು ಬೋದೆ. ಯಾರನ್ನ? ಅವನು ಇವತ್ತು 8 ದಿವಸದಲ್ಲಿ ಬರ್ತೀನಿ ಅಂತ ಹೇಳೋನೆ ಅಂದ. ಗ್ಯಾರಂಟಿ ಹೇಳಿನಿ ಅಂತ ಹೇಳ್ದ. ಬರ್ನಿರ್ವಲ್ಲ ಅಂತ ಬೋದೆ. ಬವ್ವ ಸೊಸೆ ಕೇರ್ಪಡೆಗೆ ಕ್ಯಾರ್ಪೇಟೆಗೆ ಸೊಸೆ ಅಂದ್ರೆ ನಾನು ಇಟ್ಟಿ. ಅದು ಗೊತ್ತಾಯ್ತು, ನೆಡ್ತಿ ಅನ್ನೋದು ಗೊತ್ತಾಯ್ತು. ನೋಡಪ್ಪ ನಾನೇ ಶೂಟ್ ಮಾಡ್ತೀನಿ ಕೊಡು.
ಭವ್ಯ ಈ ಅಜ್ಜಿಯ ಪರಿಸ್ಥಿತಿ ಹೇಗಿತ್ತು ಇವತ್ತು ಹಂಗೆ ಇದೆ. ಅಜ್ಜಿ ನನ್ ಮಾತು ಕೊಟ್ಟಿದ್ದೆ ಅಲ್ವಾ ನಿನ್ಗೆ, ನಾನ್ ಬರ್ತೀನಿ ನೀನ್ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ದೆ. ಹೇಳ್ದೆ ಒಂಚೂರು ಲೇಟ್ ಆಗಿ ಬಂದಿದ್ದೀನಿ, ಯಾಕೆಂದ್ರೆ ನನ್ನವು ಕಷ್ಟಗಳು ಇರ್ತಾವಲ್ಲ ಹೊಸಸಿ. ಕೂತ್ಕೊ. ಎಲೆಕ್ಷನ್ ಅಲ್ಲಿ ಸೋತ್ ಮೇಲೆ ಅದು ಇದು ತಲೆ ಕೆಟ್ಟೋಗಿ ನಾನು ನನ್ಗೆ ಹುಷಾರ್ ಯಾರು ತಪ್ಪಿ ಹೇಳಿಲ್ಲ, ನನ್ಗೆ ಯಾರು ಹೇಳಿಲ್ಲ. ಹುಷಾರ್ ತಪ್ಪಿಟ್ಟು ಅಡ್ಮಿಟ್ ಆಗಿದ್ದೆ 1 ತಿಂಗಳು ಆದ್ವೆ. ಅಲ್ಲ ನಿನ್ ಮದ್ವೆ ಆಯ್ತು ಅಂತ ಯಾರು ಹೇಳಿಲ್ಲ. ಮದ್ವೆ ಈಗ 2 ತಿಂಗಳಾಗೋಯ್ತು. ಈ ನನ್ ಡಿಸೆಂಬರ್ ಮಗ ಹೇಳ್ದ, ನನ್ ಮಗ ಗಂಜಿಗೆರೆ. ಮಕ್ಳು ಎಷ್ಟು ಜನ ಅವ್ರಿ ನಿಮ್ಗೆ? ನನ್ಗೆ ಅವನು ಮೊಮ್ಮಗ ಒಬ್ನೇ. ಅಲ್ಲ ಮಕ್ಳು ಎಷ್ಟು ಜನ ಅವ್ರು ನಿಮ್ಗೆ? ಗಂಡ್ಮಕ್ಳು? ಇಲ್ಲ ಗಂಡ್ಮಕ್ಳು ಇಲ್ವಾ? ಯಾರು ಆ ಹೆಣ್ಮಕ್ಳು? ಹೆಣ್ಮಕ್ಳು ಇಲ್ಲ. ಹೆಣ್ಮಕ್ಳು ಇಲ್ಲ, ಗಂಡ್ಮಕ್ಳು ಇಲ್ಲ. ಇಲ್ಲ ಇಲ್ಲ ಮಕ್ಕಳು ಹೆಣ್ಮಕ್ಳು ಇಲ್ಲ ಇಲ್ಲಕ್ಕ ಸುಂದರಿ ಅವಳು ಇಲ್ಲ ಕತ್ತೆ ಸತ್ತ. ನಾನು ಹೇಳ್ತಾ ಇಲ್ವಾ ತೋ ಐಶ್ವರ್ಯಮ್ಮ ನಂಗೆ ಗೊತ್ತು ಕತೆ ಏನೋ ಒಂದ್ ಆಗಿರ್ತದ, ಅದಕ್ಕೆ ಸತ್ಯ ಓದ್ಲು ಅಂದ್ಬಿಡದ. ಅನ್ನ ಸತ್ಯ ಹೋದ್ಲು, ಸತ್ಯ ಹೋದ್ಲು. ಹಾಲು ತುಪ್ಪನೇ ಮಗ ಬಿಟ್ಟೆ. ತೀರೋದ್ರು ಏನೋ ಕೋಪಕ್ಕೆ ಹಂಗ ಅಂತವಳ ಅಮ್ಮ, ಅದಕ್ಕೆ ಏನ್ಮಾಡದ? ಒಬ್ಳೆ ಮಗ ಯಾರು ಇಲ್ಲ. ಇರ್ಲಿ ಇರ್ಲಿ ಪರವಾಗಿಲ್ಲ, ಆಯ್ತು. ಎಕರೆ ಇಲ್ಲ ನಂಗೆ. ಹೋಗ್ ಈಗ ಒಂದ್ ಕೆಲಸ ಮಾಡ್ತೀನಿ, ಮಗಿಲ್ಲ ಮಾತ್ರ ಈಗ ಒಂದ್ ಕೆಲಸ ಮಾಡೋಣ. ಈಗ ನಾನು ದೊಡ್ಡ ಶ್ರೀಮಂತ ಅಂತೂ ಅಲ್ಲ, 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 ಎಲ್ಲ ಗೊತ್ತು ಎಲ್ಲ ಗೊತ್ತು ಎಲ್ಲ ಗೊತ್ತು. ನಾನ್ ದೊಡ್ಡ ಶ್ರೀಮಂತ ಅಂತೂ ಅಲ್ಲ. ಹ್ಮ್ ನಾನ್ ಮನೆ ಕಟ್ಸ್ಕೊಡ್ತೀನಿ ನಿಂಗೆ ಅನ್ನೋ ಶಕ್ತಿ ನನಗಂತೂ ಇಲ್ಲ. ಯಾಕಂದ್ರೆ ನಾನು 40-50 ಸಾವಿರ ಸಂಬಳ ತಕೊಂಡು ಒಂದ್ ಮನೆ ಬಾಡಿಗೆ ಕಟ್ಕೊಂಡು ಈ ಕಡೆ ನನ್ನ ಹೆಂಡತಿನೂ ನೋಡ್ಕೊಂಡು ನನ್ನ ನೋಡ್ಕೊಂಡ್ ಮಾಡ್ಬೇಕು. ಆದ್ರೆ ನನ್ನೂರು ಎಲ್ಲದಕ್ಕಿಂತ ಮೊದ್ಲು ನನ್ಗೆ ನಮ್ಮೂರುಗಳು ಕೇರ್ಪೇಟೆ ನಾನು ಮಾತು ಕೊಟ್ಟಿದ್ದೀನಿ ಎಲೆಕ್ಷನ್ ಟೈಮ್ ನಲ್ಲಿ ಬಂದೇನ ಮಾಡ್ಬೇಕು ಅಂತ. ಈ ವಾರದಲ್ಲಿ ಯಾವತ್ತು ಪಂಚಾಯತಿ ಬರ್ತದೆ ಹೇಳಿದ್ದು, ಬೀರೋಳಿ ಪಂಚಾಯತಿ ಬರ್ತದೆ ಇದು, ಗೊತ್ತಿಲ್ಲ ನಂಗೆ ಯಾರು. ಬೀರೋಳಿ ಪಂಚಾಯತಿ ಅಲ್ವಾ ಇದು? ಬೀರುವಳಿ ಬೀರೋಳಿ ಪಂಚಾಯತಿಗೆ ಕರ್ಕೊ ಹೋಯ್ತೀನಿ ಆಯ್ತಾ, ನಿನ್ನ ಕರ್ಕೊ ಹೋಯ್ತೀನಿ. ಊರಿಂದ ಒಂದ್ 4 ಜನ ಯಾರು ಬನ್ನಿ ನೀವೇ. ಈ ಅಮ್ಮಂಗೆ ಈಗ ನಾನು ಕರೆಕ್ಟ್ ಆಗಿ ಹೇಳಿ, ಅಮ್ಮಂಗೆ ಏನಾರ ಸೈಟು ಗೀಟ್ ಏನಾರ ಅವ? ಏನು ಇಲ್ಲ. ಇದೊಂದು ಇದಿಷ್ಟೇ ಇರೋದು. ಯಾಕೆ ಗೊತ್ತಾ, ಮುಂದೆ ನಾನು ಬ್ಲೈಂಡ್ ಆಗಿ ನಂಬ್ಕೊಂಡು ಹೋಗಕ್ಕಿಲ್ಲ. ಅಮ್ಮ ಹೇಳ್ತು ಅಂತ ಕೇಳಿದ ತಕ್ಷಣ ಮಾಡಕ್ಕಾಗಲ್ಲ. ಅಲ್ಲಿ ಕಾನೂನಿನ ಪ್ರಕಾರ ಅಥವಾ ಸರ್ಕಾರಿ ಇದ್ರ ಪ್ರಕಾರ ಈ ಅಮ್ಮಂಗೆ ಈ ತರ ಸೈಟ್ ಕಳವಲ್ರಿ ಹಂಗೆ ಹಿಂಗೆ ಅಂತ ಬಂದಾಗ ನನಗಿದಾಗುತ್ತೆ. ಕರೆಕ್ಟ್ ಆಗಿ ಹೇಳ್ಬೇಕು ಅಜ್ಜಿ, ಏನು ಇಲ್ವಾ? ಸೈಟ್ ಅಂದ್ರೆ ಇಲ್ಲಿಲ್ಲ, ಅಲ್ಲಿ ಅಲ್ಲಿ ಇದು ಬಾರೆ ಮೇಲೆ ಜಮೀನ್ ಅದೇ. ಎಷ್ಟು ನಿನ್ ಜಮೀನ್ ಬಿಡೋದು ನಿನ್ ಸ್ವಂತ, ಅಲ್ಲ ಅಲ್ಲಿ ಕಟ್ಟಿಸ್ಬೇಕು, ಕಟ್ಸಿದ್ರೆ ಅಲ್ಲಿ ಕಟ್ಸ್ಕೊಳಕ್ಕೆ. ಅಲ್ಲಿ ಯಾಕಮ್ಮ ಓದಿ ನೀನು? ಊರ್ ಬುಪ್ಪುಟ್ ಕಾಡ್ಗೆ, ಊರ್ ಬುಪ್ಪುಟ್ ಕಾಡ್ಗೆ ಅವ್ರೆ ಅಲ್ಲಿ ಕಟ್ಕೊಂಡವ್ರೆ ಅಲ್ಲ. ಏನೋ ನಂಗೆ ಗೊತ್ತಿಲ್ಲ, ಬಟ್ ನಿನ್ ಸೈಟ್ ಐತಿ ನಿಂದು ಅಲ್ಲಿ ಅದೇ ದೂರ ಅದು ಇದು ಮಾಮೂಲಿ ಜನತಾ ಸೈಟ್ ಅಥವಾ ನಿನ್ ಜಮೀನಾ? ಜಮೀನು ಸೈಟ್ ಅಲ್ಲ, ನಿಮ್ಮಂತವ್ರು ಕೊಟ್ಟಿರೋದು ಗೌರ್ಮೆಂಟ್ ನನ್ಗೆ. ಓಕೆ ಓಕೆ ಓಕೆ, ಕೇಳೋಣ ತಡಿ. ಗ್ರಾಂಟ್ ಯಾವ್ದಾರು ಸ್ಯಾಂಕ್ಷನ್ ಮಾಡ್ತಾರೆ, ಯಾವ್ದಾರು ಖಾಲಿ ಇದೆ ಅಂತ ಕೇಳೋಣ. ಬರ್ತೀನಿ ವಾರದಲ್ಲಿ, ವಿಚಾರಿಸೋಣ. ಅಪ್ಪಿ ತಪ್ಪಿ ನಿನ್ಗೆ ಗೌರ್ಮೆಂಟ್ ಕೈ ಹಿಡಿಲಿಲ್ಲ, ಯಾರು ಕೈ ಹಿಡಿಲಿಲ್ಲ ಅಂತಂದ್ರೆ ನನ್ ಕೈಲಿ 1 ತಿಂಗಳು ಸಂಬಳ ತಂದ್ಬಿಟ್ಟು ಹಾಕ್ತೀನಿ. ನನ್ ಕೈಲಿ ಏನಾಗುತ್ತೆ ಒಂದ್ ಚಿಕ್ಕದಾಗ ಪುಡ್ದಾಗ ಮಾಡ್ಕೊಡ್ತೀನಿ. ಇರೋ ಇದು ಬಿಡು. ಶಿವನ್ ಪೂಜೆ ಮಾಡ್ತೀರಲ್ಲ, ಲಿಂಗ 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 ಪೂಜೆ ಮಾಡ್ತೀರಲ್ಲ, ಅದೇ ನನ್ ಕರ್ಸ್ಕೊಂಡ್ ಬಂದಿರೋದು ಇವತ್ತು. ಬಾ ಅಜ್ಜಿಗೆ ಒಂದ್ ಮಾತು ಕೊಟ್ಟಿದ್ಯಾ, ಮರ್ತಿರ್ಬಿಟ್ಟಿ ಅಂತ. ಲಿಂಗ ಲಿಂಗ ಇದೆಲ್ಲ ಅಲ್ಲ ಅವತ್ತು ಪೂಜೆ ಮಾಡ್ತಿಲ್ಲ, ಕಪ್ಪು ಲಿಂಗ ಇಟ್ಬಿಟ್ಟು ತಟ್ಟೆ ಒಳಗಡೆ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದಲ್ಲ ಅವ್ರು ಬಂದಾಗ. ನಾನು ಅದು ನನ್ನ ಕರ್ಸಿದ್ ಇವತ್ತು ಬಂದ ಅಜ್ಜಿ. ಅಲ್ಲೇ ಇಟ್ಟಿದ್ದಲ್ಲ ತಟ್ಟೆ, ಕಾಣ್ತೈತಲ್ಲ ನಿಂದು ಕುಂಕುಮದ ಬರಡಿ ಎಲ್ಲಾನು. ಮಾತು ಕೊಟ್ಟಿದ್ದೀನಿ ಅಜ್ಜಿ, ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಡ್ತೀನಿ. ನಿಮ್ ಮೂರವ್ರ ಮನೆ ಬಾಗ್ಲು ನಾನೇ ಹೋಯ್ತೀನಿ ಕರ್ಕೊಂಡು. 10 ರೂಪಾಯಿನಾರ ಕೊಡ್ಲಿ, 500 ರೂಪಾಯಿನಾರ ಕೊಡ್ಲಿ, ಎಲ್ಲ ಹಾಕ್ಬಿಟ್ಟು ನಿಮ್ಗೊಂದ್ ಚಿಕ್ಕದಾಗ ಒಂದ್ ಸೀಟಿನ ಮನೆ ತರ ಮಾಡ್ಕೊಡ ನನಗೆ ಐಟಿಗೆ. ಎಲ್ಲ ಈ ಮನೇಲಿ ಬೇಡ. ಏನೋ 10 ವರ್ಷ ಇದೆ 15 ವರ್ಷ ಇದೆ ಗೊತ್ತಿಲ್ಲ ನಂಗಂತೂ. ಈ ಮನೇಲಂತೂ ಏನೋ 85 ಆಗದೆ. ಚಿಕ್ಕದಾಗ ಮಾಡ್ಕೊಡ್ತೀವಿ. ನಿಂಗೆ ಏನೋ ಒಂದ್ ಚಿಕ್ಕದಾಗ ಒಂದ್ ಬಟ್ಲು ಮನೆ ತರ ಒಂದು ಕ್ವಾಣೆ ಮನೆ ತರ ಇಷ್ಟ ಮನೆ ಕೆಳಕೊಂಡ್ ನಿಂಗೊಂದ್ ಇದ್ ಮಂಚ ಹಾಕೊಂಡು ಒಂದ್ ಜಾಗ ಇಷ್ಟೆಲ್ಲಾರ ಮಾಡ್ಕೊಳೋಣ. ಜಾಗ ನೀನೇ ನೋಡ್ಕೋ. ಮನೆ ಗೋಡೆ ನೋಡಿ, ಅಲ್ಲಿ ನನ್ನ ಹೆಂಡತಿ ತೋರಿಸ್ತಾಳೆ. ಆಲ್ರೆಡಿ ತೋರಿಸ್ತೀನಿ ಬಾರ ಮಳೆ ವಿಡಿಯೋದಲ್ಲಿ. ಪರವಾಗಿಲ್ಲ. ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಬಂದು ಈ ತರ ಏನಾದ್ರು ಮಾಡ್ತಾ ಇದೀವಿ ಅನ್ನೋದನ್ನ ಮಾಡಿದ್ರೆ ಇವೆಲ್ಲ ವಿಡಿಯೋ ಮಾಡ್ಬೇಕಾಗ್ರು, ಇವೆಲ್ಲ ತೋರಿಸ್ಕೋಬೇಕಾಗ್ರು ಅನ್ನೋರು ಕೆಲವ್ರವ್ರೆ. ಈ ತರ ಏನೂ ಮಾಡದೆ ಹೆಚ್ಚು ಕಡಿಮೆ ಇವತ್ತಿನವರೆಗೆ ಇದು ಸೇರಿ 20ನೇ ಊರು ನಾನು ಕೇರ್ಪೇಟೆಗೆ ಬಂದು ಭೇಟಿ ಕೊಟ್ಟಿರೋದು ಸೋತ ನಂತರ. ಎಷ್ಟೋ ಊರುಗಳಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ತರ ಬಂದು ಮಾತಾಡ್ಕೊಂಡು ನಾನು ಬರ್ತೀನಿ, ಹಿಂಗೆ ಮಾಡೋಣ ಹಿಂಗೆಲ್ಲ ಮಾಡೋಣ ಅಂತ ನಿಂತ್ಕೊಂಡಿದ್ದೀನಿ. ಕಾರಣ ಏನು ಗೊತ್ತಾ, ಒಬ್ಬ ವಿಡಿಯೋ ಮಾಡೋನ್ಗೂ ನನ್ನ ಜೊತೆ ಕರ್ಕೊಂಬಂದು ಸಂಬಳ ಕೊಡ್ತೀನಿ, 25 ಸಾವಿರ ಬೇಕು. ನಾನು ದುಡಿತಾರೆ 50 ಸಾವಿರದಲ್ಲಿ 25 ಸಾವಿರ ರೂಪಾಯಿ ಸಂಬಳ ಕೊಟ್ಬಿಟ್ಟು ನಾನು ಏನು ಬದುಕನೆ? ನನ್ನ ಹೆಂಡತಿ ಮೊನ್ನೆ ಯಾವುದೋ ಒಂದು ವಿಡಿಯೋ ಮಾಡಿ ಹಾಕೋಳೆ, ಅದಕ್ಕೆ ಹೋಗ್ಬಿಟ್ಟು ನಿನಗೆ ಓಟ್ ಹಾಕ್ಬಿಟ್ಟು ಕಳ್ಳ ಅಂತ ಕೆಲವ್ರು ಹಾಕೋರೆ. ನೀವು ಓಟ್ ಹಾಕಿರೋರು ಯಾವ ಕಾರಣಕ್ಕೂ ಆ ಥರ ಕಮೆಂಟ್ ಹಾಕಲ್ಲ ನನಗೆ. ಹಾಕದೇ ಇರೋರು, ಬೇಕು ಅಂತ ಚೇಡ್ಸೋಂಥವ್ರು. ಕಾರಣ ಏನು, ನಿಮಗೆ ಇವನೇನು ಮಾಡ್ತಿಲ್ಲ ಅಂತ 20 ಊರಿಗೆ ಹೋಗಿ ಬಂದಿಲ್ಲ, ನಿಮ್ಗೆ ಗೊತ್ತಿತ್ತಾ? ನಿಮ್ಗೆಲ್ಲ ವಿಡಿಯೋ ಮಾಡೇ ನಿಮ್ಗೆ ಹಾಕ್ಬೇಕು. ಸರಿ, ಇನ್ ಮುಂದೆ
ಪ್ರತಿಯೊಂದನ್ನು ವಿಡಿಯೋ ಮಾಡ್ತೀನಿ. ನನ್ನ ಹೆಂಡತಿ ತುಂಬಾ ಬೇಜಾರಾದ್ಲು. ಸರಿ ನಡಿ ಇವತ್ತು ನಾನೇ ಬಂದು ವಿಡಿಯೋ ಮಾಡ್ತೀನಿ, ಯಾರು ಬರೋದು ಬೇಡ ಅಂದ್ಬಿಟ್ಟು ಅವಳದೇ ಐಫೋನಲ್ಲಿ ಈ ವಿಡಿಯೋ ಶೂಟ್ ಮಾಡ್ತಾವಳೆ. ಕೊಡಮ್ಮ ಇಲ್ಲಿ. ನಗ್ತಾವಳ ಪಾಪ ನಾಚ್ಕೊಂಡು ನೋಡಲಿ ಹೋಗ್ತಾವಳ ಕಡೆಗೆ. ಬಾರೇ ಪರವಾಗಿಲ್ಲ ಬಂದು ಮಾತಾಡ್ಬಾ, ನೀನೇ ತಾನೇ ಜಾಸ್ತಿ ಇದ್ ಮಾಡಿದ್ದು, ಹಿಂಗೆಲ್ಲ ಬೈತಾರೆ ಅಂತ. ಬಾಯ್ಲಿ ಒಂದ್ ನಿಮಿಷ ನಾಚ್ಕೊಬೇಡ, ಬಾ ಹೇಳು. ವಿಡಿಯೋ ಮಾಡ್ಬೇಕಾ ಬೇಡವಾ ನಾನು ಇವೆಲ್ಲನೂ? ಮಾಡಲೇಬೇಕು. ಯಾಕೆ ಅಂತಂದರೆ ಅದೇ ತುಂಬ ಬೇಜಾರಾಗುತ್ತೆ ಅವ್ರ ಕಮೆಂಟ್ಸು, ಅವ್ರ ಮಾತುಗಳನ್ನ ನೋಡಿದ್ರೆ. ಸೋತಿದ್ರೂ ತುಂಬ ಏನೋ ಪ್ರಶ್ನೆ ಮಾಡಿ ಕೇಳ್ತಾರೆ, ಎಲ್ಲಿ ಬಂದೆ, ಏನಪ್ಪ ಕಳ್ಳ ಆಗ್ಬಿಟ್ಟಿದ್ಯಾ, ಎಲ್ಲಪ್ಪ ಚಂದನ ಅಂತ. ಅದು ನೋಡಿ ತುಂಬ ಬೇಜಾರಾಯಿತು. ಅದಕ್ಕೆ ನಾನೇ ತುಂಬ ಹಿಂಸೆ ಮಾಡಿದೆ. ಪ್ಲೀಸ್ ಹೋಗೋಣ, ಎಲ್ಲನೂ ಚಿಕ್ಕದನ್ನು ಏನೇ ಮಾಡಿದ್ರು ವೀಡಿಯೋ ಮಾಡಿ ಹಾಕುವ, ಏನೂ ಮಾಡೋದಕ್ಕಾಗಲ್ಲ. ಇವಾಗ ವೀಡಿಯೋ ಮಾಡಿಲ್ಲ ಅಂತಂದರೆ ಎಲ್ಲಿದೆಯಪ್ಪ ಅಂತ ಕೇಳ್ತಾರೆ, ವೀಡಿಯೋ ಮಾಡಿದ್ರೆ ಇದನ್ನೆಲ್ಲ ಮಾಡಬೇಕಾ ಅಂತ ಕೇಳ್ತಾರೆ. ಮತ್ತು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನಿಜವಾಗ್ಲೂ. ಅದಕ್ಕೆ ಅದು ಏನಾದರೂ ಆಗಲಿ ನಾನೇ ವೀಡಿಯೋ ಮಾಡ್ತೀನಿ, ಯಾರನ್ನೂ ಕರ್ಕೋಬೇಡ, ನನಗೆ ರಜೆ ಇದ್ದ ದಿವಸ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಏನೋ ಅಲ್ಲೇ ಬರಬೇಕಾದ್ರೆ ಮದುವೆ ಇತ್ತು, ಆ ಮದುವೆ ಮುಗಿಸ್ಕೊಂಡು ತುಂಬ ಸುಸ್ತಾಗಿತ್ತು. ಆದರೂ ಪರವಾಗಿಲ್ಲ, ಹೋಗೋಣ, ವೀಡಿಯೋ ಮಾಡೋಣ, ನಮ್ಗೆ ಟೈಮ್ ಇದ್ದಾಗೆಲ್ಲ ನಾವು ಇದೇ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಈಗ ನನ್ನ ಹೆಂಡತಿ ಹೇಳಿದ್ಲಿ ಏನಪ್ಪ ಕಳ್ಳ ಆಗ್ಬಿಟ್ಟೆ ಅಂತ. ಕಳ್ಳ ಅವ್ನು ಯಾವನ್ರಲ್ಲ ಕಮೆಂಟ್ ಆಗ್ತಾನ ಕಳ್ಳ ಅಂತ ನನಗೆ? ಯಾವಂತವಾರ 10 ಪೈಸೆ ತಿಂದಿದ್ದೀನ, ಇಲ್ಲ ಯಾವಂತವರ ಕೈ ಚಾಚ್ಕೊಂಡಿದಾರೆ ಎಲೆಕ್ಷನ್ ನಿಂತಿದ್ನ? ಇವತ್ವರ್ಗುನು ಯಾವನ ಹತ್ರನು ಕೈ ಚಾಚೋಗಿಲ್ಲ. ಇನ್ನೊಂದ್ಸಲ ಕಳ್ಳ ಗಿಳ್ಳನ ಕಮೆಂಟ್ ಏನಾರು ಬಂದ್ರೆ ನಾನು ಅದೇ ಜಾಗಕ್ಕೆ ಬಂದು ನಿಂತ್ಕೊಂಡು ನಾನು ರಿಯಾಕ್ಟ್ ಮಾಡ್ಬೇಕಾಗುತ್ತೆ. ಈ ನಿಯತ್ತಾಗಿರೋರು ಕೋಪ ಜಾಸ್ತಿ ಅಂತೆ, ಆ ಕೋಪ ಬಂದ್ರೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ನನ್ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿ ಈ ಚುನಾವಣೆ ಮಾಡ್ಕೊಂಡಿದೀನಿ, ಲಾಸ್ ಮಾಡ್ಕೊಂಡಿದೀನಿ, ಅನುಭವಿಸಿದೀನಿ, ಅದೆಲ್ಲಾನು ಹುಷಾರು ತಪ್ಪಿದೀನಿ. ಜನಸೇವೆ ಮಾಡ್ಬೇಕೇನೋ ಮಾಡ್ಕೋಬೇಕು ಅನ್ಕೊಂಡು ಎಲ್ಲೋ ತಿಂದ್ಬಿಟ್ಟು ಬಣ್ಣ 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 ಮನೇಲಿ ಎಲ್ಲಾರ್ನು ನಿಮ್ಮ ಅಮ್ಮನ್ ಕೊಟ್ಟೆ ಅದ್ನು ಎಲ್ಲಾನು ತಿಳ್ಕೊಂಡೆ. ಅವತ್ ಬಂದೆ, ಈ ನನ್ನ ಮಕ್ಳು ಅವ್ರಲ್ಲ, ನಮ್ ದೇವ್ರ ಸಾಕ್ಷ ನೀನ್ ನೆಮ್ತೀಯೋ ಬಿಡ್ತೀಯೋ, ನೀನ್ ಅಲ್ಲೇ ಊರ್ ಕೇಳ್ದಲ್ಲ, ನೀನ್ 2 ಹಂಗ ಇದು ಸಾಕ್ಷಿ ಬಿಡೋರು ಭಾಷಣ ಮಾಡ್ತಿದ್ದೆ. ಆಮೇಲೆ ನಮ್ಮೂರಲ್ಲೂ ಬಂದು ಭಾಷಣ ಮಾಡಿದೆ. ಅಲ್ಲ ಉದಾಹರಣೆ ಹೇಳೋದು. ನಾವು ನೀನ್ ಏನ್ ಬೇಕಾದ್ರೂ ತಿಳ್ಕೊ, ನಾವು ಸಿದ್ದರಾಮಯ್ಯನ ಪಕ್ಷದವ್ರಿಗೂ ಓಟ್ ಹಾಕಿದ್ದೀವಿ. ನಾವು ಸಿದ್ದರಾಮಯ್ಯನ ಜಾತಿ ಯಾವ್ದಾರು ಆದ್ರೆ ನಮ್ಗೆ ವ್ಯಕ್ತಿ ಮುಖ್ಯ ಬೇಕಾಗಿರೋದು. ನೀನ್ ಬಂದು ಭಾಷಣ ಮಾಡ್ತಿದ್ದಲ್ಲ ಸಾಕ್ಷಿ ಬಿಡಲ್ಲಿ, ನಮ್ಮೂರಲ್ಲಿ ಬೀರೋಡಿದ್ವಿ, ಇವ್ 2 ಊರಲ್ಲಿ ನಾನು ನೋಡಿದ್ದು. ನಮ್ಮೂರಿಗೆ ಬಂದಾದ್ಮೇಲೆ ಅಲ್ಲಿ ಹೋಗಿ ನೀನ್ ಮಾಡಿದ್ದು. ಇವನ್ಗೆ ಏನಾರು ಮಾಡಿ ಇವನು ಹತ್ರ ಸಂಬಂಧ ಹುಡುಗ, ನಮ್ಮ ಹತ್ರ ಸಂಬಂಧವೇ, ಒಂದ್ ಫೋನ್ ಮಾಡಿದ್ರು ಬಂದೇ ಬರ್ತಾನಲ್ವಾ ಅಂದ್ಬಿಟ್ಟು ನಾವು ಓಟ್ ಹಾಕ್ತ. ಅಲ್ಲ ಉದಾಹರಣೆ ನಾನು ಓಟ್ ಹಾಕ್ಬಿಟ್ರೆ ಗೆದ್ದದ. ನಿಮ್ದೊಂದು ಓಟಿಂದ ಗೆಲ್ಲಕ್ಕಿಲ್ಲ, ಓಟು ಧೈರ್ಯ ಕೊಡ್ತದ ನನ್ಗೆ ಅಷ್ಟೇ. ಅದೇ ಇನ್ನೇನುವಿಲ್ಲ ನಿನ್ಗೆ ನಾವ್ ಏನ ಕೇಳ್ಬೇಕಾರ್ವೆ. ನಮ್ದೊಂದ್ ಮನೆ ಪಾಲಾಗ್ಬಿಟ್ಟದೆ ಅಪ್ಪ. ನಮ್ಮ ಹುಡ್ಗನ್ ಸಡ್ಕನೆಯ ಇವನು ಯಾರು ನೆಂಬರು, ಅವನು ನನ್ಗೂ ಹಾಕಲ್ಲ, ಅವನ್ಗೂ ಓಟ್ ಹಾಕಲ್ಲ ನಾನು. ಮನೆ ಪಾಲ್ ಬಿಟ್ಬಿಟ್ಟದೆ. ಅದಕ್ಕೆ ಒಂದು ಗ್ರಾಂಟ್ ಕೊಡುವಂತ ಅವನಿಗೆ ಹೋಗಿ ಕೇಳಿಲ್ಲ ನಾನು. ಇವರು ಸೆಕ್ರೆಟರಿ ಎಲ್ಲಾನು ಇದ್ ಮಾಡಿದ್ರು. ನನಗೆ ಗ್ರಾಂಟ್ ಕೊಡ್ಸೋದಿಕ್ಕೆ ನನ್ನ ಹತ್ರ ಅಲ್ಲಿ ಬರೆಯೋದಿಕ್ಕೆ ನನ್ನ ಹತ್ರ ಗ್ರೀನ್ ಇಂಕು ಇಲ್ಲ, ಅಥವಾ ನಾನು ಮಾಡಿಸ್ಕೊಡ್ತೀನಿ ಹೋಗ್ರಿ ಅಂತ ಹೇಳಕ್ಕೆ ನಂಗೆ ಅಧಿಕಾರನೇ ಇಲ್ಲ. ಬೇಕಾದ್ರೆ ಬಂದ್ ನಿಂತ್ಕತ್ತೀನಿ ಜೊತೆಗೆ, ನಡ್ರಿ ಕೇಳೋಣ. ನಾನು ಅವತ್ತೇನ್ ಹೇಳಿದೀನಿ ಹೇಳಿ, ಸೋತ್ರು ಬರ್ತೀನಿ, ಗೆದ್ರು ಬರ್ತೀನಿ, ಗೆದ್ರೆ ಕೆಲಸ ಕಾರ್ಯ ಮಾಡ್ಕೊಂಡಿರ್ತೀನಿ, ಸೋತ್ರ ನಿಮ್ಗಳ ಜೊತೆಗೆ ನಿಲ್ಕತ್ತೀನಿ. ಇವತ್ ಬಂದಿದ್ದೀನಾ, ಯಾವತ್ತು ಬರ್ಬೇಕು ಅಂತ ಒಂದ್ ಡೇಟ್ ಹೇಳಿ ಅವತ್ ಬಂದ್ ನಾನು ನಿಂತ್ಕತ್ತೀನಿ. ನಿನ್ಗೆ ಅಧಿಕಾರ ಹೆಂಗ್ ಕೊಡ್ಬೇಕು ಅಂತ ಅಂದ್ರೆ ತಾಲೂಕ್ ಪಂಚಾಯತ್ ಗೆಲ್ಬೇಕು, ಇಲ್ಲ ಜಿಲ್ಲಾ ಪಂಚಾಯತ್ ಗೆಲ್ಬೇಕು. ಆಗ ನಾನೇ ನಿನ್ನ ಆಟ ಆಡ್ಸೋದು. ಆಗ ಅವ್ರನ್ನ ಆಟ ಆಡಿಸ್ತಿದ್ದೆ. ಏನ್ ಬೇಕು ಅದ, ಏನ್ ಸೌಕರ್ಯ ನಿನ್ಗೆ ಏನು ಆ ಅಧಿಕಾರದಲ್ಲಿ ಏನ್ ಸೌಕರ್ಯ ಕೊಡ್ತದೆ ಅದ್ ಕೊಡ್ತಿದ್ದೆ. ನೀನ್ ಏನು ಗೆಲ್ದಾನೆ ನಾವು ಹೋಗಿ ಕೇಳು ಅಂದ್ರೆ ನಾವೇ ಎಷ್ಟು ನೀನು ಅಷ್ಟೇ. ಅದೇ ಕೆಲವ್ರು ಅಂತಿರೋದು, ಎಲ್ಲಪ್ಪ ಸೋತ್ಮೇಲೆ ಬರ್ಲೇ ಕಡೆಗೆ ಕಳ್ಳ ಆಗ್ಬಿಟ್ಟೆ ಏನ್. ಈಗ ನಾನು ಒಂದ್ ಕೆಲ್ಸ ಮಾಡೋಣ, ಎಲ್ಲಾ ಊರ್ಗಳಿಗೂ ಈಗ ಎಲ್ಲಾ ಊರ್ಗೂ ಹೋಯ್ತೀನಿ, ಬಂದ ಪುಟ್ಟ ಹೋದ ಪುಟ್ಟ ಬರೀ ಕೇಳಿ ಬರ್ತೀನಿ, ಕಾಫಿ ಕೊಡ್ತೀರಾ, ಟೀ ಕೊಡ್ತೀರಾ, ಕುಡಿತೀನಿ, ಉಣ್ಕತೀನಿ, ಹೋಯ್ತೀನಿ ಮನೆಗೆ. ಚೆನ್ನಾಗಿದ್ದೀರಾ ಬರ್ತೀನಿ, ಸೋತ್ ಮೇಲೆ ಬರ್ತೀನಿ ಅಂತ ಹೇಳಿದೀನಿ, ಬಂದಿದ್ದೀನಿ. ಚಂದನು ಅಂತ ನಮ್ ಕ್ಯಾರ್ಪೇಟೆ ಹತ್ರ ಒಂದು ಚಿಕ್ಕ ಹಳ್ಳಿ ಕಣಕ. ಹ್ಞೂ ಕಣಕ, ಊಚನಹಳ್ಳಿ ಅಂತ. ಹ್ಞೂ ಕಣಕ, ನಿಮ್ಮೂರಿಂದ ನೆನ್ ಕೊಟ್ಟಿದ್ದೀರಲ್ಲಕ್ಕ. ಶಿವಮ್ಮ ಹುಡುಗಿ, ಆಮೇಲೆ ಕೆಂಪಮ್ಮ ಚಂದ್ರಣ್ಣ ಸರ್ಬತ್ ಬೇಡಕತ್ ನೀನು ಬಂದಿಲ್ಲಿ ಕೆಲಸ ಮಾಡ್ಕಬ. ನನ್ನ ಹೆಂಡತಿ ಈಗ ನೀನು ಈಗ ಮದುವೆ ಮೊದ್ಲೇ ಮದುವಾಗಿದ್ದ, ಈಗ 2 ತಿಂಗಳಾಯ್ತು ಮದುವೆಗೆ.
ಕನ್ನಡ ಗಿರ್ರಾಮ್ ಅಂತ ಮನೇಲಿ ಸೋತ್ಮೇಲೆ ಬರ್ತೀನಿ ಅಂತ ಹೇಳೋನೆ ಎಲ್ಲ ಊರ್ಗೂ ಹೋಗ್ಬಿಟ್ಟು ಮತ್ತೆ ಹಾಳಾಗ್ಬಿಡ್ತಾನೆ. ಮದುವೆ ಮಾಡ್ಬಿಡಲ್ಲ, ಹೆಂಡತಿ ಸರಿ ದಾರಿ ತೆತ್ತಾಳೆ ಅಂತ ಅನ್ಬಿಟ್ಟು ಮಾಡಿದ್ರು. ನಾನು ಹೆಂಡತಿನೇ ನನ್ನ ದಾರಿ ತಗೊಂಡ್ಬಂದೆ. ನಾನು ಹೆಂಡತಿನೇ ನನ್ನ ದಾರಿ ತಗೊಂಡ್ಬಂದೆ ಇವಾಗ. ಏನ್ ಮಾಡೋದು, ಟೈಮ್ ಬೇಡವಾ ನನಗೂ? ಆಮೇಲೆ ಎಷ್ಟು ಓಟು 8,500. 8,500 ಇವಳಿಗೆ ನನಗೂ 8,500 ನಮ್ಗೆ ಓಟು. ಓಟು 8,500 ಬಿದ್ದಿರೋದು. ನಮ್ಮೂರಲ್ಲಿ ಅವಳ ನನ್ನ ಹೆಂಡತಿ ಧಾರಾವಾಹಿ ಮಾಡ್ತಾಳೆ, ಹೀರೋಯಿನ್ ಧಾರಾವಾಹಿ ಮಾಡ್ತಾಳೆ. 10 ಗಂಟೆಗೆ ಬರ್ತದ ನೋಡಿ. ಯಾವ್ದಪ್ಪ ಇದು ಗೌರಿಪುರದ ಗಯ್ಯಾಳಿಗಳು ಅಂತ ಧಾರಾವಾಹಿಲಿ ಮಾಡ್ತಾಳೆ. ಎಲ್ಲೋ ನೋಡ್ದಂಗ ಐತೆ ಮುಖ ಆದ್ರೆ ನಿಮಗ್ ಗೊತ್ತಿರ್ತದೆ ಬಿಡಾಕ, ನೀವು ಧಾರಾವಾಹಿ ನೋಡಲ್ವಾ? ಏನ್ ಬಂದಿದಿರೋ ಏನೋ ಮಾಡಿದ್ದೇವ. ದಿನ ಬರ್ತದೆ ನೋಡಿ 10 ಗಂಟೆಗೆ. ಗೌರಿ ಎಂತದ ಗೌರಿ ಅಂತ ಹೇಳಿ ಗೌರಿಪುರದ ಗಯ್ಯಾಳಿಗಳು ಅಂತ ಮಾಡ್ತಾಳೆ. ನನ್ ದಾರಿಗೆ ಕರ್ಕೊಂಡ್ಬಿಟ್ಟೆ ಅವಳನ್ನ. ಅಲ್ಲ ಆ ದಾರಿಲಿ ಧಾರಾವಾಹಿ ಫಿಲಂ ಆಗ್ಲಿ ಹೀರೋಯಿನ್ ನಮ್ಮ ಊರಿಗೆ ಬಂದಂಗ ಐತ್ ಬಿಡವ, ಚಂದನ್ ಕಡಿಂದವ. ಹೀರೋಯಿನ್ ಅವ್ರ ಊರಿಗೆ ಬಂದಿದೆ ಅಂತ. ಅದ ಬೇಡ, ನಿಮ್ ಊರಿಗೆ ಒಳ್ಳೇದಾದ್ರೆ ಸಾಕು. ಅಲ್ಲ ಊರ್ ಮದುವೆಗೆ ಅಲ್ದಿಲ್ವಲ್ಲ ಮಗ, ನೀನು ಧಾರಾವಾಹಿ ತೆಗ್ದಿದೆ ಅಂದ್ರೆ ಧಾರಾವಾಹಿಲಿ ಒಂದೇ ಸೀನ್ಸ್ ತೆಗಿ, ಒಂದೇ ಸೀನ್ಸ್ ತೆಗಿ. ಬಹಳ ಬುದ್ಧಿವಂತಿಗೆ ಇರೋವತ್ತಿಗೆ ಅದೇ ಧಾರಾವಾಹಿ ತೆಗಿಯಕ್ ಹೋಗಿರೋದು ನೀನು. ಬುದ್ಧಿವಂತಿಗೆ ನಮ್ದಲ್ಲ, ಇವ್ರು ಇರೋರಲ್ಲ, ನಿನ್ ಗಣ್ಣು ಅಲ್ಲ. ಅಲ್ಲಿ ಬೇಕಲ್ಲ ಒಂದ್ ಪಾತ್ರ ಒಂದ್ ಪಾತ್ರ ಮಾಡೋದು ಅಂತ ಸುಲಭವಾದಂತ ವಿಚಾರ ಅಲ್ವಂತೆ. ಒಂದ್ ಪಾತ್ರ ಮಾಡೋದು ಬಹಳ ದೊಡ್ಡ ಜೀವ ತುಂಬಬೇಕು ಪಾತ್ರಕ್ಕೆ, ಬರೀ ಪಾತ್ರ ಅಲ್ಲ ಅದು. ವಟ ವಟ ನಿಮ್ ಹೆಂಗಸ್ರ ನಮ್ಮ ಹೆಂಗಸ್ರೆ. ನೋಡಲ್ಲ ಅವಳು ಏನು ನಾನು ವಟ ವಟ, ಅವಳು ಪಟ ಪಟ. ಇವಳು ಅದೇ ಧಾರಾವಾಹಿ ನೋಡಕ್ ಹೋಯ್ತಾಳೆ. ಧಾರಾವಾಹಿ ಗೌರಿಪುರದ ಗಯ್ಯಾಳಿಗಳು. ಸರಿ ಆಯ್ತು ಅಮ್ಮ, ಬರೋವರೆಗೆ ಬರ್ತೀನಿ. ಅದು ಬೀರ್ವಳ್ಳಿ ಪಂಚಾಯತಿಗೆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಅಲ್ಲಿಗೆ ಕರೆಸ್ತೀನಿ. ಅಲ್ಲಿಗೆ ಆ ಪಂಚಾಯತಿದಾಗ ಬರ್ತೀನಿ ನಾನು, ಕೇಳೋಣ, ಪ್ರಶ್ನೆ ಮಾಡಿ, ಆಮೇಲೆ ಮಿಕ್ಕಿದ್ ನೋಡ್ಕೊಳ್ಳೋಣ. ದೇವರಿದ್ದಾನೆ, ಆಯ್ತಾ? ನನ್ನ ಬಿದ್ದೋಗಿಲ್ಲ ಎರಡ ನಿಮಿಷ ಬಂದ್ರಪ್ಪ, ನಾವನು ಕಳ್ಳ ಆಗ್ಬಿಟ್ಟೆ, ಎಲ್ಲ ಓಡಾಗ್ಬಿಟ್ಟೆ ಅಂದಲ್ಲ. ಬನ್ನಿ ನಿಂತ್ಕೊಳ್ಳಿ, ಮತ್ತೆ ನಿಂತೋಕೆ ನೋಡೋಣ. ಎಲ್ಲರೂ ಕರೀತಾರೆ ಈಗ. ಒಂದೊಂದ್ ಊರಲ್ಲಿ 3 ಜನ ಬಾನಂಗ ಮನೆ ಕಟ್ಸು ಅಂದ್ರೆ ನಮ್ಮ ಅಪ್ಪ ನನಗೆ ಅಂತ ತೆಗ್ದಿರೋ 1 ಎಕರೆ ಜಮೀನ್ ಮಾರಕ್ರು ಯಾರಿಗೂ ಕಟ್ಸಕ್ಕಿಲ್ಲ. ಸುಮಾರು ಜನ ಚಂದನ್ ಗೌಡಂಗ್ ಓಟ್ ಹಾಕ್ಬೇಕು, ಚಂದನ್ ಗೌಡಂಗ್ ಓಟ್ ಹಾಕ್ಬೇಕು, ಇನ್ನು ಚಿಕ್ಕ ಹುಡುಗ ಎಲೆಕ್ಷನ್ ನಿಂತದೆ ಅಂತ ಅನ್ಬಿಟ್ಟು ಎಷ್ಟೋ ಜನ ಮಾತಾಡಿದ್ರು ಕಣೋ. ಎಷ್ಟೋ ಜನ ಮಾತಾಡಿದ್ರು. ಹೆಂಗೋ ಬಾರಪ್ಪ, ಹೆಂಗೋ ಬಂದಿದೆ. ನಾನು ಇಷ್ಟೊಂದು ಕರಿ ಆಗ್ಬಿಟ್ಟಿದ್ದೀನಿ. ಫುಲ್ ಕರಿ ಆಗ್ಬಿಟ್ಟಿದ್ದೀನಿ. ಅಯ್ಯೋ ಅಕ್ಕ, ನೀನ್ ಒಳ್ಳೆ ಊರಿಗೆಲ್ಲ ಹೇಳ್ಕ ಬಾ ಈಗ. ಇನ್ನು ಜನ ಏನೋ ಬೇಡ, ನನ್ನ ಹೆಂಡತಿ ಫೇಮಸ್ ಆಗದೇನ್ ಬೇಡ, ಸಾಕು ಫೇಮಸ್ ಆಗಿರೋದಕ್ಕಂತ. ಅದ್ ಬಿಟ್ಬಿಟ್ಟು ಧಾರಾವಾಹಿ ಬಿಟ್ಬಿಟ್ಟು ಪಂಚಾಯತಿ ನೆನ್ಪಿಟ್ಕೊಳ್ಳಿ, ಹೋಗಿ ಫಸ್ಟ್ ಅಲ್ಲಿ ನಿಂತ್ಕೊಳ್ಳಿ. ಏನು ಮಾಡಿದ್ರು ಅಂತ ಹೇಗುವ ದುಡ್ಡು